ಶುಭ ಮುಂಜಾನೆ ಅಭಿಮಾನಿಗಳೇ, ಶುಭೋದಯ. ಇವತ್ತು ಬುಧವಾರ ದಿನ ನಮ್ಮ ಮನೆಯೊಳಗೆ ಏನು ಸ್ಪೆಷಲ್ ನೋಡೋಣ ಬರ್ರಿ. ಮುಂಜಾನೆ ಹಾಲು ಕಾಯಿಸ್ತಾ ಇದ್ದೀನಿ, ಚಾಯ್ ಮಾಡ್ಕೊತಾ ಇದ್ದೀನಿ, ಮತ್ತು ಅನ್ನ ಸಾರು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇವತ್ತು ಫಂಕ್ಷನ್ ಇದೆ, ಇವತ್ತು ಹೋಗೋದಿದೆ. ಮನೆಯೊಳಗೆ ಹಿರಿಯರು ಅದಾರ. ಹಿರಿಯ ಜೀವಗಳು ನೋಡ್ತಾ ಇದ್ದೀರಾ ವಿಡಿಯೋ ಒಳಗೆ ನೀವೆಲ್ಲ. ಆರಾಮೂ ಇಲ್ಲ, ಫಂಕ್ಷನ್ ಬೇರೆ ತಪ್ಸೋಕ್ಕಾಗಲ್ಲ, ಭಾಳಷ್ಟು ಹೇಳಿದ್ದಾರೆ. ಇಲ್ಲೇ ಬೆಳಗಾವಿ ಒಳಗದ. ನೋಡೋಣ, ಆಮೇಲೆ ನಾನು ನಿಮಗೆ ಹೇಳ್ತೀನಿ ಎಲ್ಲಿ ಏನು ಅಂತ. ಮತ್ತು ಇವತ್ತಿನ ದಿನ ಯಾವ ರೀತಿ ನಮ್ಗೆ ಶುರು ಆಗ್ತದೆ ನೋಡೋಣ ಬರ್ರಿ ಎಲ್ಲರೂ. ನಮ್ಮವೆ ಎಷ್ಟು ಗಂಟೆ ಕ್ಲಾಸ್ ಐತಿ ಹೇಳ ಮತ್ತೆ? ಪಾಪ ಆರಾಮ ಅನ್ಸದೈತಿ. ಎದ್ರಿ ಈಗ ಮತ್ತೆ ರಾತ್ರಿ ಹೋಗಿದ್ರೇನು? ಅದೇ ಏನು ಆಗೋದಿಲ್ಲ ತಗೋರಿ ಅತ್ತೆ. ಬರೇ आराम आहे काय? हां, खोकला ताप कमी झाले की नाही? नाही तापलं काय हां हां. आराम आहे. आंघोळ करता आराम का आहे नाही? खरं नड्याच खोकलाय. नटाच खुसखुसू आले काय? हा लय उशीर. आता काय आराम आहे बा, थंड आहे. आता आंघोळ करू नकोसा. हा? आंघोळ 1-2 रोज करू नका. हातपाय धुवून घ्या गरम पाण्यानं. हा आंघोळ करू नको नको, 1-2 रोज जरा कमी झाल्यावर करू. जाना ಯಜಮಾನ್ರು ಹೊಂಟ್ರಿ ಈಗ. ಬಾಳ ಪಕ್ಷಾನ ಬಂದು ಜೀವನ್ घाला ಜರಾ. ಬಬ್ಬು ಮುಂದೆ ನಿಲ್ಬೇಕಾ ನಿಂಗ? ಊಟ ಮಾಡುವಾಗ ನಿಲ್ಬೇಕಾ ಮುಂದ? ಹಶು ಆಗ್ತೈತಿ ಬಬ್ಬ, ಭಾಳ ಊಟ ಮಾಡು. ಮುಂಜಾನೆ ಆದ್ಮೇಲೆ ಇವೆಲ್ಲ ನಮ್ಮ ಕೆಲಸಗಳು. ಕ್ಯಾಟು ಊಟ ಹಾಕೋದು, ಆಮೇಲೆ ಫಿಶ್ಗಳು ಊಟ ಹಾಕೋದು. ಇವೆಲ್ಲ ಫಿಶ್ಗಳು ನೋಡಿ ಎಷ್ಟೊಂದು ಬೌಲ್ಗಳು ತುಂಬಿದಾವ. ಫಸ್ಟ್ ಟೈಮ್ ಇದು ನಾವು ಫಿಶ್ ಹಿಂಗೆ ಮಾಡಿದ್ದೇವೆ. ಇಷ್ಟು ದೊಡ್ಡ ಊಟ ಟೈಮ್ ಆಗೈತಿ. ಬೆಳಿಗ್ಗೆ ಒಂದ್ಸರಿ ಊಟ ಹಾಕ್ತೇವೆ ಅವ್ರಿಗೆ, ಆಮೇಲೆ ಮತ್ತೆ ಮರುದಿವ್ಸನ ಊಟ. ದಿನ ಬೆಳಿಗ್ಗೆ ಊಟ ಹಾಕೈತಿ. ಎಷ್ಟೊಂದು ಸಣ್ಣ ಮರಿ ಆಗ್ಯಾವ. ಎಷ್ಟು ಖುಷಿ ಆಗೈತೆ ನನಗಂತೂ ಇವರಿಗೆಲ್ಲ ನೋಡಿ. ನಿಜವಾಗ್ಲೂ ಭಾಳ ಸ್ಪೆಷಲ್ ಅನಿಸ್ತಾವ. ಆಮೇಲೆ ಭಾಳ ಮರಿಗಳಾಗ್ಯಾವ, ಬುಟ್ಟಿ ಎಲ್ಲ ತುಂಬ ಮರಿಗಳಾಗ್ಯಾವ. ಆಮೇಲೆ ನಾನು ಕ್ಯಾಟು ಎಲ್ಲಿ ತಿಂದೆ ಏನು ಮಾಡ್ತೈತೆ ಏನಾಗ್ತಿದೆ ಖರೆ ಅದು ತಿನ್ನಲಿಲ್ಲ. ಆಮೇಲೆ ಇದು ಮೆಣಸಿನ್ಕಾಯಿ, ನಾವು ಕಾಶ್ಮೀರಿ ಮೆಣಸಿನ್ಕಾಯಿ ನಿಮ್ಗೆ ಗೊತ್ತದ ಚಟ್ನಿ ಮಾಡಿದ್ದೇವೆ. ಬೇರೆ ವಿಡಿಯೋ ಒಳಗೆ ಮುಂಚೆ ವಿಡಿಯೋ ಒಳಗೆ ನೋಡಿದ್ದೀರಾ ನೀವು. ಆ ಕಾಶ್ಮೀರಿ ಏನು ಮೆಣಸಿನ್ಕಾಯಿ ಇದಲ್ಲ ಅದು ಬೀಜ ಒಗ್ದಿತ್ತ. ಅವಾಗ ಇವು ಮೆಣಸಿನ್ಕಾಯಿ ಹಿಂಗೆ ಬರತ್ತಾವ. ಹಿಂಗೆ ಒಂದು ಎರಡೆರಡು ಅಲ್ಲಿ ಇಲ್ಲಿ ಬಂದಿದಾವ. ಆರು ಬಬ್ಬಾಗ ಆರು ಒಂದು ಪೂಜಾ ಪಾಠ ಚಾಲು ಆತೀಗ. ಯಜಮಾನ್ರು ಬಂದ್ರೀಗ. ತೊಗೊಂಡು ಬಂದ್ರ ನೋಡಿ ಇದು ಸಿಕ್ತ. ಹೂನು ಮಾಲಿನೂ ಸಿಕ್ತ. ಚಲೋ ಅದು ಎಷ್ಟು ಗಮ ವಾಸನೆ ಬರ್ತಾ ಇದೆಯಲ್ಲ. ಬೆಳಿಗ್ಗೆ ಹೇಳಿದೆ ಅಂತ ಚಲೋ ಅದ. ಎಷ್ಟು ಗಮ ವಾಸ. ಶೇಂಗಾ ಮಾಡೋಣಂತ ಹಾಲು ಕಾಯ್ತಾ ಇದ್ದೀನಿ. ನಮ್ಮ ಮನೆಯೊಳಗೆ ಫೇವ್ರೇಟ್ ಜೋಡಿ ಶೇಂಗಾ ಭಾಳ ಇಷ್ಟ. ಸಬಸ್ಕಿ ಮಾಡೋದೈತೆ ನಮ್ಮ ಪಪ್ಪಾಗ. ಆಮೇಲೆ ಚಪಾತಿ ಇಲ್ಲಿ ರೆಡಿ ಅದಾವ. ಮುಂಜಾನೆ ಎಲ್ಲರದ್ದು ತಿಂಡಿ ಚಾಲು ಆಗೈತೆ ನಮ್ದು. ಯಜಮಾನ್ರು ಇಡ್ಲಿ ತಿನ್ನತ್ತಾರ, ನಾ ದೋಸೆ ತಿಂತಾ ಇದ್ದೀನಿ. ಪಪ್ಪಾಗೂ ಇಡ್ಲಿ ಕೊಟ್ಟಿದ್ದೀನಿ. ಅವರು ಎಲ್ಲ ಕೆಲಸ ನಡೆಸಿದಾರ. ಮಾಡತ್ತದ ಇವತ್ತು ಉಪ್ಪಿನಕಾಯಿ ಮಾಡತ್ತದ ಲಿಂಬುದು. ಸಬಸ್ಕಿ ಪಲ್ಯ ಫಂಕ್ಷನ್ಗೆ ಹೋಗೋರದೇವನತ್ಲೆ ಇವರಿಗೆ ಅಡುಗೆ ಮಾಡಿಟ್ಟು ನಮ್ಮ ಮನೆಯವ್ರಿಗೂ ಬೇಕಾದ್ರೆ ಸಬಸ್ಕಿ ಪಲ್ಯ ಕೊಡ್ತೇನೆ. ಈಗ ಸಬಸ್ಕಿ ಪಲ್ಯ ಒಂದು ಚಪಾತಿ ತಿನ್ಲಿ. ಆರಾಮಾಗೈತೆ ಅಂತ ಕೇಳಿ. ಅತ್ತೆಯವ್ರಿಗೆ ತಿಂಡಿ ರೆಡಿ ಐತಿ. ಅತ್ತೆಯವ್ರದ್ದು ನಾಷ್ಟ ನಡೆದೈತಿ. ಇಡ್ಲಿ ತಿನ್ನತ್ತೀರಿ? ನೀವ ಸುಳ್ಳು ಹೇಳಾತೇರಂತ ಗೊತ್ತಾಗೈತಿ ಅವ್ರಿಗೆ. ನೀವ ಸುಳ್ಳು ಹೇಳಾತೇರಂತ ಗೊತ್ತಾಗೈತಿ. ನಿಮಗ್ ಕೊಡೋಕಿಂತ ಮೊದಲ ನಾ ತೋರ್ಸಿರ್ತೇನೆ ಎಷ್ಟು ಕೊಡಾತೇನಿ ಎಷ್ಟಿಲ್ಲ ಅಂತ ಅವ್ರಿಗೆ. ನೀವ್ 5 ಕೊಟ್ಟಾರು ಏನ್ 4 ಕೊಟ್ಟಾರ ಅವ್ರಿಗೆ ಹೇಳ್ತಾರೆ ನಿಮಗ. ಇನ್ನೊಂದು ದೋಸೆ ಮಾಡ್ಲಿ ನೋಡಿ ನಿಂಗ್. ಹಾ ತೇ पानाचं वेळ अजून तेवढं लय मोठं झालं नाही, अजून बारीक आहे. मोठं झाल्यानंतर दररोज पाणी मिळतं. आता दररोज मिळतं. तेवढे मिळतं तेवढे घेऊया, मग नंतर आम्ही दुकानात आणूया. ಅಜ್ಜಿಗೆ ಎಷ್ಟು ಬೇಡ ಅಂದ್ರು ಕೇಳಿಲ್ಲ. ಅಲ್ಲಿ ಹೋಗ್ಯಾರ ನೋಡಿ ಬಾಯ್ ಮಾಡಕ್ಕೆ. ನಮ್ಮ ಮನೆಯವ್ರ ಬಿಡೋದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳಿಲ್ಲ ನಾವು ನಮ್ಮ ಮನೆಯವ್ರು ಬಿಡೋದ. ಮತ್ತು ಆರಾಮಿಲ್ಲ, ನಂಗೆ ನೆಗಡಿ ಬಂದೈತಿ ಅಂತ ನೀನು ಇಂಜೆಕ್ಷನ್ ಮಾಡ್ಕೊಂಡಾರ. ಮತ್ತು ಹಿಂಗೆ ಹೋಗಿ ನಿಂತಾರ ನೋಡಿ. 10 ಆಗೈತಿ, ನಂಗೂ ತಯಾರಾಗಬೇಕು. ಅಭಿಮಾನಿಗಳು ಇಲ್ಲಿ ನೋಡಿ ಹಿರಿಯರ್ದ
ಊಟದ ವ್ಯವಸ್ಥೆ ನಾವು ಈಗ ಮಧ್ಯಾಹ್ನ ಬರೋಕ್ಕಾಗ್ತದೆ ಕಾರ್ಯಕ್ರಮಕ್ಕೆ. ನಾವು ಆರಾಮಾಗಿ ಅಲ್ಲೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಅತ್ತೆಯವ್ರಿಗೂ ಆರಾಮಾಗೈತಿ. ಮಧ್ಯಾಹ್ನ ಊಟಕ್ಕೆ ಸಬ್ಬಸ್ಗೆ ಪಲ್ಯ ಮಾಡಿದ್ದೀವಿ. ಮತ್ತು ಗೆವಡಿಕಾಯಿ ಪಲ್ಯ ಮೆತ್ತಗೆ ನಮ್ಮ ಅತ್ತೆಯವ್ರಿಗೆ ಇಷ್ಟ ಆಗ್ತೈತೆ. ಮೆತ್ತಿಗೆ ಇದು ಗೆವಡಿಕಾಯಿ ಪಲ್ಯ ಭಾಳ ಇಷ್ಟಪಟ್ಟು ತಿಂತಾರೆ. ಅದ್ರಾಗ ಒಂದು ಸ್ಪೂನ್ ಇಟ್ಟೇನು ಅವರಿಗೆ ನೀಡ್ಕೊಳಕಂತೇಳಿ. ನಮ್ಮ ಪಪ್ಪಾಗ ಅಷ್ಟು ತಲೆ ಅವ್ರು ಓಡಿಸಲ್ಲ ಕೆಲಸ, ಅವ್ರ ತಲೆ ಅಷ್ಟು ಇದು ಮಾಡಲ್ಲ. ಅದ್ರ ಸಲುವಾಗಿ ಏನು ಮಾಡ್ತೀವಿ, ಎಲ್ಲ ಹೇಳಿ ಪ್ರತಿಯೊಂದು ಸಣ್ಣ ಹುಡುಗರಂಗೆ ಅವ್ರಿಗೆ ಹೇಳೋದ ಎಲ್ಲ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತ. ಅದಕ್ಕೆ ಅವ್ರಿಗೆ ಕಾಣಿಸೋ ಥರ ಇಲ್ಲಿ ಮೆತ್ತಗೆ ಅನ್ನ, ಆಮೇಲೆ ಅದ್ರ ಮೇಲೆ ಒಂದು ಸ್ಪೂನ್ ಕುಕ್ಕರ್ ಮುಚ್ಚಳ ಸಹಿತ ತೆಗೆದೆ. ಕುಕ್ಕರ್ ಮುಚ್ಚಳ ತೆಗೆದು ಹಾಕೋದು ಬರೋದಿಲ್ಲ ಅವರಿಗೆ, ಅದ್ರ ಸಲುವಾಗಿ ಅದು ತೆಗೆದ. ಆಮೇಲೆ ಇಲ್ಲಿ ಅನ್ನದ ಸ್ಪೂನ್ ಇಟ್ಟೇವಿ. ಆಮೇಲೆ ನುಗ್ಗೆಕಾಯಿ ಸಾರು ಇಟ್ಟೇವಿ. ಇಲ್ಲಿ ನುಗ್ಗೆಕಾಯಿ ಸಾರು ಮತ್ತು ಇದ್ರಾಗೂ ಒಂದು ಸ್ಪೂನ್ ಇಟ್ಟೇವಿ ಅವ್ರಿಗೆ. ಆಮೇಲೆ ಚಪಾತಿ ಡಬ್ಬ ಇಲ್ಲೇ ಕಾಣಿಸೋ ಥರ ಮುಂದೆ ಚಪಾತಿ ಡಬ್ಬ ಇಟ್ಟೈತಿ. ಮತ್ತು ಅವ್ರಿಗೆ ಊಟಕ್ಕೆ ತಾಟು ಇಲ್ಲಿ ರೆಡಿ ಮಾಡಿಟ್ಟೆವು. ತಾಟುಗಳು ಸಹಿತ ಒಳಗೆ ತೊಗೊಳಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಮ್ಮ ಟ್ರಾಲಿ ಅದಾವ ಗೊತ್ತಾಗಲ್ಲ ಅಂತ ಹೇಳಿ. ಪಪ್ಪಾಗ ಒಂದು ಲೋಟ, ಅತ್ತೆಯವ್ರಿಗೆ ಒಂದು ಲೋಟ, ಇದು ರೆಡಿ ಲೋಟ ಸಹಿತ ರೆಡಿ ಇಟ್ಟೇವಿ. ಈ ಥರ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಈ ರೀತಿ ರೆಡಿ ಮಾಡಿ ನಾವು ಹೋಗ್ತೇವೆ. ಯಾಕಂದ್ರೆ ಹಿರಿಯರಿಗೆ ಏನೂ ತ್ರಾಸಾಗಬಾರ್ದು. ನಮ್ಮಿಂದ ನಾವು ಹೋಗ್ಯವಪ್ಪ, ಏನು ಮಾಡಿದ್ರು, ಎಲ್ಲಿ ಲೋಟ ಅದಾವ, ಎಲ್ಲಿ ನೀರೈತಿ, ಎಲ್ಲಿ ಏನೈತೆ ಅಂತ ಏನೂ ಇಲ್ಲ. ಬಿಸಿನೀರು ಬಾಟಲ್ ತುಂಬಿ ಬಿಸಿನೀರು ಸಹಿತ ರೆಡಿ ಅದ ಅವ್ರಿಗೆ ಕುಡಿಯೋಕೆ. ಆಮೇಲೆ ಬೇಕಾದಾಗ ಅವ್ರು ಬಿಸಿನೀರು ತೊಗೊಂಡು ಕುಡಿತಾರೆ. ಮತ್ತು ಬಿಸಿನೀರು ಕಾಸಿಟ್ಟೇವಿ. ಆಮೇಲೆ ಎಲ್ಲ ಏನೇನು ಅವ್ರು ನಾವು ಇಲ್ಲದೇ ಇದ್ದಾಗ ಹಿಂಗೆ ಇರೋದು ಎಲ್ಲ ಹೇಳೇವಿ ಅವ್ರಿಗೆ. ಇದು ಇವತ್ತು ಸ್ಪೆಷಲ್ ನಮ್ಮ ಅತ್ತೆಯವ್ರಿಗೆ ಇಷ್ಟ, ಆಮೇಲೆ ನಮ್ಮ ಶಾಂಭವಿಗೆ ಇಷ್ಟ. ಇದು ಭಾಳ ನಮ್ಮ ಮನೆಯವ್ರಿಗೂ ಭಾಳ ಇಷ್ಟ. ಇದು ಲಿಂಬೆಹಣ್ಣು, ಸಣ್ಣ ಲಿಂಬೆಹಣ್ಣು ಉಪ್ಪಿನಕಾಯಿ ಈ ರೀತಿ ಮಾಡಿದ್ದೀನಿ. ಭಾಳ ಇಷ್ಟ ಆಗ್ತೈತೆ, ನಮ್ಮ ಮನೆಯವ್ರಿಗೆ ಇಷ್ಟಪಟ್ಟು ತಿಂತಾರೆ ಎಲ್ಲ. ಇದ್ರಾಗ ಹಾಕಿ ಆಮೇಲೆ ಇದು ಫ್ರಿಜ್ ಹೋಗಿ ಇಡೋದು. ಇವತ್ತು ಒಂದಿನ ಹೊರಗಿಡೋದ, ನಾಳೆಯಿಂದ ಫ್ರಿಜ್ ಹೋಗಿ ಇಟ್ಬಿಡೋನು. ಇವರು ತಯಾರಾಗತ್ತಾರ, ಎಲ್ಲ ಸ್ವೆಟರ್ ಅದು ಎಲ್ಲ ಹಾಕೊಂಡು ಮಾಡ್ಕೊಂಡು ರೆಡಿಯಾಗಿ ಕೊಟ್ಟಿರ್ತಾರ. ಪಪ್ಪಾನು ರೆಡಿಯಾಗಿ ಕೂತ್ರಿ. ಇಲ್ಲಿ ಎಲ್ಲ ಬಟ್ಟೆಗಳು ತೆಗೆದಿಟ್ಟಿದ್ದೀನಿ. ಇವೆಲ್ಲ ಸ್ವಲ್ಪ ಬಟ್ಟೆ ಜಾಗ ಹಚ್ತೀನಿ. ಟೈಮ್ ಆಗೈತಿ, ಈಗ ಪಟ ರೆಡಿ ಆಗೇ ಬಿಡೋದು. ಮತ್ತು ರೆಡಿ ಆದೆ ಅಂದ್ರೆ ಚಲೋ ಆಗ್ತದಿಲ್ಲ, ಸುಳ್ಳು ಟೈಮ್ ಮಾಡ್ಕೊಂಡು ಹೋಗೋದು ಬೇಡ. ಲೇಟ್ ಅಂದ್ರೆ ಸರಿ ಅನ್ಸೋದು. ಪ್ರತಿಯೊಂದು ಸರಿ ನಾವು ಲೇಟ್ ಮಾಡಿ ಹೋಗ್ತಾ ಇದ್ದೀವಿ, ಅದಕ್ಕೆ ಲೇಟ್ ಮಾಡೋದು ಬೇಡ ಈ ಸಲ ಅಂತ ನಾವು ಬೇಗ ರೆಡಿ ಆಗಿಬಿಡ್ತೇವೆ. ಶಾಂಭವಿಗೆ ಬಿಟ್ಟು ಬಂದು ಮತ್ತು ಅತ್ತೆಯಾಗ ಔಷಧಿ ತೊಗೊಂಬಾರ ನೋಡಿ. ಈಗ ಕೆಮ್ಮಿಂದ ನಮ್ಮ ಅತ್ತೆಯವ್ರದ್ದು ಕೆಮ್ಮು ಬರ್ತಾಯಿದೆ, ಕಮ್ಮಿನ ಆಗತ್ತ, ಕಮ್ಮಿ ಆಗತ್ತದ ಮತ್ತು ಬರತ್ತದ, ಕಮ್ಮಿ ಆಗತ್ತದ ಮತ್ತು ಬರತ್ತದ. ಈಗ ಸ್ವಲ್ಪ ಔಷಧಿ ಕೊಡೋನು ಮಲ್ಸಿದ್ದೀನಿ, ಅವ್ರಿಗೆ ಔಷಧಿ ಕೊಡ್ತೀನಿ. ಅತ್ತೆ ಔಷಧ ಅನ್ಲದ ಬಾ दरा पेवा शरण लिहून होय होय ते हे बघा पिऊन चिंता हे दर ಮತ್ತೆ ಔಷಧಿ ಕೊಡಕ್ಕೆ ಚಾಲು ಮಾಡಿದ್ರಿ. ಈಗ ಕಣ್ಣಾಗ ಔಷಧಿ ಹಾಕಿ ಮಲ್ಸೋನು ಪಾಪ ಅವ್ರಿಗೆ. ಈಗ ನಾವು ಆರಾಮಿದ್ರೆ ಕರ್ಕೊಂಡು ಹೋಗ್ತಿದ್ದು, ಖರೆ ಏನು ಮಾಡೋದು. ಅತ್ತೆ ದೇವ್ರದ ಕೆಲಸ ಆತೀಗ. ಪಪ್ಪ ಟಿ ವಿ ನೋಡ್ಕೊಂಡು ಕೂಡಲಿ ಸ್ವಲ್ಪ ನಾವು ರೆಡಿ ಆಗ್ತೇವೆ. ಹಿಂಗೆ ಇರ್ತದೆ ನೋಡಿ ಹಿರಿಯರ್ದು. ಇದೆಲ್ಲ ಮಾಡಿ ನಾವು ಫಂಕ್ಷನ್ಗೆ ಹೋಗ್ಬೇಕಾಗ್ತೈತಿ. ಫಂಕ್ಷನ್ ನಾವು ಬಿಡೋಕ್ಕಾಗಲ್ಲ, ಯಾಕಂದ್ರೆ ನಮಗೂ ಜನ ಬೇಕಾಗ್ತದೆ. ಅವ್ರದ್ದು ನಮಗೆ ಇಂಪಾರ್ಟೆಂಟ್ ಅದ. ನಮ್ಮ ಕಾರ್ಯಕ್ರಮಕ್ಕೆ ಅವ್ರಿಗೂ ಬರ್ಬೇಕು. ನಾವು ಬರೋದಿಲ್ಲ ಅಂತ ಹೇಳಿ ಎಷ್ಟು ಬೇಜಾರು ಮಾಡ್ಕೋತಾ ಇದ್ದಾರೆ. ನೀವು ಬಂದಿಲ್ಲ ಅಂದಮೇಲೆ ನಮಗೆ ಎಷ್ಟು ಬೇಜಾರಾಗತ್ತದ. ನೀವು ಕಾರ್ಯಕ್ರಮ ಬಂದರೆ ನಮಗೆ ಒಂದು ಕಳೆ ಅಂತ ಇದ್ದಾರೆ ಎಲ್ಲರೂ. ಅದಕ್ಕೆ ನಮ್ಮ ಕರ್ತವ್ಯಗಳು ಮಾಡಿ, ನಮ್ಮ ಸೇವೆ ಮಾಡಿ, ತಿನ್ನಿಸಿ ಉಣಿಸಿ ಮಲಗಿಸಿ ಔಷಧಿ ಕೊಟ್ಟು ಎಲ್ಲನೂ ಮಾಡಿ ಈಗ ನಾವು ನಮ್ಮ ಇಬ್ರು ಗಂಡ ಹೆಂಡತಿ ರೆಡಿಯಾಗಿ ಖುಷಿಲೇ ಫಂಕ್ಷನ್ಗೆ ಹೋಗವ್ರೆ. ಟೈಮ್ 11 ಗಂಟೆ ಆಗೈತಿ. ಈಗ ಪಟ ಸುಪ್ರಭಾತ. ಇವತ್ತಿನ ದಿನಚರಿ ಮತ್ತೆ ಪ್ರಾರಂಭ. ರೆಡಿಯಾಗಿದ್ದೀನಿ, ನಾನು ರೆಡಿಯಾಗಿದ್ದೀನಿ. ಮಗಳಿಗೆ ಮಳೆ ಇರೋದ್ರಿಂದ ಕಾಲೇಜ್ ಬಿಟ್ಟು ಬಂದಿದ್ದೀನಿ. ಮನಿ ಒಳಗೆ ಹಿರಿ ಜೀವ ನಿಮಗೆ ಗೊತ್ತದ. ಈಗಾಗಲೇ ಹಿರಿ ಜೀವಾಗ ನಾವು ಮನಿ ಒಳಗೆ ಬಿಟ್ಟ, ಯಾಕಂದ್ರೆ ಆರಾಮಿದ್ರೆ ನಾವು ಕರ್ಕೊಂಡು ಹೋಗ್ತಿದ್ವು ಅವ್ರ ಜೊತೆಗೆ. ಅವರು ನೋಡ್ಬೇಕು, ಅವ್ರಿಗೆಲ್ಲ ನೋಡ್ಬೇಕಂತ ಐತಿ ನಮ್ದು. ಖರೆ ಈಗ ಮಳೆಗಾಲ ಇದೆ, ಅದಕ್ಕೆ ನಾವು ಅವ್ರೆಲ್ಲ ವ್ಯವಸ್ಥೆ ಮಾಡಿಟ್ಟ ನಮ್ಮ ಅತ್ತೆಯವ್ರಿಗೆ ಹೇಳೋದೈತಿ. ಈಗ ನಾವು ಹೋಗಿ ಬರೋರಿಗೆ ಫಂಕ್ಷನ್ಗೆ ಅಂತ. ಮತ್ತು ನಮ್ಮ ತಂದೆಯವರು ಅದಾರ ಗೊತ್ತದ ನಿಮ್ಗೆ. ಆಮೇಲೆ ಅಪ್ಪನ ಮೇಲೆ ಎಕ್ಸಾಮ್ ತಯಾರಿ ಮಾಡ್ಕೊಳತಾನ. ಮತ್ತು ನಾವು ಈಗ ಹೋಗೋಣ, ಭೇಟಿ ಆಗೋಣ. ಮಳೆ ಅಂತೂ ಸಖತ್ ಹೊಡಿತಾ ಇದೆ. ಈಗ ಅಮ್ಮಗೆ ಹೇಳಿ ನಡೀರಿ ಈಗ ಏನಂತ. ಎಲ್ಲ ಊಟದ ವ್ಯವಸ್ಥೆ ಮಾಡೈತೆ. ಮತ್ತು ನಿಮ್ದೆಲ್ಲ ಊಟ ಮಾಡ್ಕೋರಿ ಆರಾಮ. ಹಾಂ, ಇಲ್ಲಿ ನಡುವೆ ಇದನ್ನ ಬಟನ್ ಐತೆ, ತಾನೇ ಬಂದ್ ಮಾಡ್ತಾರೆ. ಆಮೇಲೆ ನೋಡ್ಲಿ ಇನ್ನೊಂದು ತಾಸು ಮಟ. ಈಗ 12 ಆಗೈತಿ, 1 ಗಂಟೆ ಮಟ ಜೋರು ನಿದ್ದೆ ನಡೆದೈತಿ. ಹೇಳ್ದೆ ಹೋದ್ರು ಸಹಿತ ಎಲ್ಲಿ ಹೋದ್ರ ಅಂತಾರ ಅವ್ರ. ಅದಕ್ಕೆ ನಾವು ಈಗ ಮಲ್ಕೊಂಡಿದ್ದಾರೆ, ಗಪ್ಪ ಹೋಗೋದು ಚಲೋ ಅನ್ಸತೈತೆ ನಂಗೆ. ಮಲ್ಕೊಂಡಿದ್ದಾರೆ, ಮಲ್ಕೊಲಿ. ಆಮೇಲೆ ಅಪ್ಪು ಹೇಳ್ತಾನ್ರಿ ಅವ್ರಿಗೆ, ಅಭಿಮಾನಿಗಳೇ ಈಗ ನಮ್ಮ ಅತ್ತೆಯವ್ರಿಗೆ ಹೇಳೋದಿಲ್ಲ ನಾವು, ಯಾಕಂದ್ರೆ ಮಲ್ಕೊಂಡಿದ್ದಾರೆ, ಆರಾಮ್ ನಿದ್ದೆ ಐತೆ ಅವ್ರಿಗೆ ಚಲೋ ಹಂಗೆ. ಯಾಕಂದ್ರೆ ಪಪ್ಪಾನೂ ಅದಾರ, ನಮ್ಮ ಅಪ್ಪನೂ ಅದಾನ. ಅದಕ್ಕೆ ಈಗ ಅವರ ಅಪ್ಪು ಮತ್ತು ನಮ್ಮ ಪಪ್ಪ ಮ್ಯಾನೇಜ್ ಮಾಡ್ತಾರೆ. ಮತ್ತು ಅವ್ರಿಗೆ ಹೇಳ್ತಾರೆ ನಾವೀಗ ಮಲ್ಕೊಂಡಿದ್ದ ಆರಾಮಿಲ್ಲ, ಅದಕ್ಕೆ ಮಲ್ಕೊಂಡಿದ್ದ ಅವ್ರಿಗೆ ಎಬ್ಸೋದು ಬೇಡ, ಈಗ ನಾವು ಫಂಕ್ಷನ್ಗೆ ಹೋಗಿ ಬರ್ತೇವೆ. ಆಮೇಲೆ ನಾವು ಅವ್ರಿಗೆ ಬಂದಮೇಲೆ ಭೇಟಿಯಾಗಿ ನಾವು ಹೇಳ್ತೇವೆ, ಹಿಂಗೆ ಫಂಕ್ಷನ್ ಇತ್ತು, ಡಬ್ಬಾದು ಕಟ್ಕೊಂಡಿದ್ದು, ನಾವು ಆರಾಮಾಗಿ ಹೋಗಿ ಬಂದು ಅಂತ ಹೇಳಕ್ಕೆ ಬರ್ತೈತಿ. ಇದು ಏನು ಫಂಕ್ಷನ್ದಲ್ಲಿ ವಿಡಿಯೋ ಐತಲ್ಲ, ಸ್ಮಾಲ್ ವಿಡಿಯೋ ಏನೀಗ ಮಾಡ್ಕೊಂಬರ್ತೇನಲ್ಲ, ಸಪ್ರೇಟಾಗಿ ಬಿಡ್ತೇನೆ. ಇದು ಏನು ನಮ್ದು ಡೈಲಿ ಲಾಗ್ ಐತಲ್ಲ, ಡೈಲಿ ಲಾಗ್ ಅಂತ ಇದ್ರಾಗ ಬರೋದ. ಫಸ್ಟ್ ಟೈಮ್ ನಾನು ಈಗ ನಮ್ಮ ಪಪ್ಪಾಗ, ಈಗಂತೂ ನಮ್ಮ ಪಪ್ಪ ಅದಾರ, ನಮ್ಮ ಪಪ್ಪಾಗ ಬಿಟ್ಟು ಹೊಂಟೇನಿ.
ಅಪ್ಪು ಅದಾನ, ಅಪ್ಪುಗೂ ಈಗ ಬಿಟ್ಟು ಹೋಗ್ಬೋದು, ನಮ್ಮ ಪಪ್ಪ ಅದಾರ ಬಿಟ್ಟು, ನಮ್ಮ ಮತ್ತೆಯವ್ರ ಕಡೆ ಒಬ್ಬರಿಗೆ ಬಿಟ್ಟು ಹೋಗೋಕ್ಕಾಗಲ್ಲ ಅವರಿಗೆ. ಆದರೂ ದೇವ್ರು ಏನಾದರೂ ಒಂದು ಅವಕಾಶ ಮಾಡಿಕೊಡ್ತಾನೆ ಕಾರ್ಯಕ್ರಮಕ್ಕೆ ಹೋಗಾಕ. ಖುಷಿಯಾಗಿತ್ತು ನನಗೆ, ನಮ್ಮ ಪಪ್ಪಾನೂ ಇರೋದ್ರಿಂದ ಮನೆ ಒಳಗೆ ಮತ್ತು ಅಪ್ಪನೂ ಇರೋದ್ರಿಂದ. ಅದಕ್ಕೆ ಏನು ಮಾಡೋನು, ಆರಾಮಾಗಿ ಖುಷಿಲೇ ಫಂಕ್ಷನ್ಗೆ ಹೋಗಿ ಅವರ ಕಾರ್ಯಕ್ರಮಕ್ಕೆ ಹೋಗಿ ಭೇಟಿಯಾಗಿ ಅವರಿಗೆ ಮೊಮ್ಮಗನಿಗೆ ಆಶೀರ್ವಾದ ಮಾಡಿ ಉಡುಗೊರೆನ ಕೊಟ್ಟು ಭೇಟಿಯಾಗಿ ಬರೋನು. ಎಲ್ಲರಿಗೂ ಭೇಟಿ ಆಗ್ಬೇಕಂತ ಐತಿ. ಎಲ್ಲರೂ ಅಂತಾರೆ ನಾವು ಇಂಥಾದ್ರೂ ಕೂಡ್ತೇವೆ ಮತ್ತು ನೋಡ್ಬೇಕಂತ ಅನ್ಸಿರ್ತೈತಿ, ಇಂಥಾದ್ರೂ ನಾವು ನಿಮಗೆಲ್ಲ ನೋಡೋದು ಭೇಟಿ ಆಗೋದು ಅಂತಾರೆ. ನಿಜಾನದ. ಅದಕ್ಕೆ ಎಲ್ಲರಿಗೂ ಇವತ್ತು ಎಲ್ಲರಿಗೂ ಭೇಟಿ ಆಗೋಣ. ಅಲ್ಲಿ ಮತ್ತೆ ಬಂದಿರ್ತಾರೆ ಎಲ್ಲರೂ ಭಾಳ ದಿನದ ನಂತರ ಮಡಿ ಒಳಗೆ ಹೋಗೋದಂತ್ರ ಫುಲ್ಲ. ಇಲ್ಲಿ ನೋಡಿ ಹೂ ಎಷ್ಟು ಮಸ್ತ್ ಅದಾವ, ಎಲ್ಲ ಡೆಕೋರೇಷನ್ ತೆಗಿತಾ ಇದ್ದಾರೆ ಈಗ. ಓಕೆ ಬಾಯ್. ನಮ್ಮ ಕಾರ್ ಇಲ್ಲಿ ಅಂತೀವಿ. ಅಭಿಮಾನಿಗಳೇ, ಮನೆಗೆ ಬಂದು ನೀವು ನೋಡಿ. ನೀವು ಜಸ್ಟ್ ಬಂದೀಯ? ಹೌದಾ, ಈಗ ಬಂದೀಯ? ಬಾಲನ್ ತೆಗಿವಾರ? ಹೌದಾ, ಅಪ್ಪ ಬಂದಿದ್ದ? ನಾನು ಬಾಬೂಜಿ. ಟೈಮ್ 4:30 ಆಯ್ತು ಅಭಿಮಾನಿಗಳೇ. ಕಾರ್ಯಕ್ರಮದ ವಿಡಿಯೋ ಸಪ್ರೇಟ್ ಆಗಿ ಬಿಡ್ತೀವಿ. ಧನ್ಯವಾದ. ನಮ್ಗೆ ಯಾಕಂದ್ರೆ ನೀವು ಎಲ್ಲ ಅವರು ಮಾಡ್ಯಾರ. ಚಲೋ ಆಡ್ರಿ. फंक्शन तर करा थोडा ನಾವಾಗ ಬೆಟ್ಟ ಬರುವಟಲ್ಲಿ तो जेवणात बाहेर कुणी का तुम्ही जेवत नाही. झोप लागली तर मम्मी मम्मी म्हटलं आणि गोळ्या घेतलं तर तेच म्हटलो मी. मी म्हणतो उठू नको, झोपू देत ಶರಣ ಅಸ್ತಾಯಿ ಬಸವಂತ ಖುಷಿ ಆದ್ರು ಫುಲ್ಲ. ಹೋಗಿ ಬಂದು ಚಲೋ ಆಯ್ತು. ಪಾಪ ಎಲ್ಲ ವ್ಯವಸ್ಥೆ ಮಾಡಿದ್ರಿ ಅತ್ತೆ ಅಂದ ಆತು ಅವ್ರು ಚಲೋ ಆಯ್ತು. ಮಲ್ಕೊಂಡಿದ್ರಿ ಏನಿಲ್ಲ? ಹಾ ಅತ್ತೆ 4:30 ಆಗೈತ್ರಿ. ಈಗ ಇನ್ನು ಸ್ವಲ್ಪ ಮಲ್ಕೋಬೇಕೇನಿಲ್ರಿ. ಮನೆಗೆ ಟೈಮ್ 5 ಗಂಟೆ ಆಗೇ ಬಿಟ್ಟು ಯಜಮಾನ್ರಲ್ಲಿ ನೋಡ್ಕೊತ ಕೂತಾರ ನೋಡಿ. ಬಂದ್ಮೇಲೆ ಮೊಬೈಲ್ ನೋಡ್ಕೊತ ಒಳಗೆ ಅವಾಜ್ ಜೋರು ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಪಪ್ಪಾನು ಇಲ್ಲಿ ಮಲ್ಕೊಲಿ, ಇಲ್ಲಿ ಏನಿಲ್ಲ ಎದ್ದು ಕೂತ್ರಿ ಇವರು. ಅಜ್ಜಿಯಿಂದೆಲ್ಲ ವ್ಯವಸ್ಥೆ ಮಾಡ್ಯಾರಂತ. ಅಜ್ಜಿನೂ ಇಲ್ಲಿ ಹಂಗೆ ಕೆಮ್ಕೋತ ಕೂತಾರ. ಸ್ವಲ್ಪ ಜಾಸ್ತಿ ಕೆಮ್ಮು ಬಂದೈತೆ ಅವರಿಗೆ. ನೋಡೋಣ ಈಗ ಆಮೇಲೆ ಮತ್ತೇನೇನ. ಈಗ ಒಂದು ಸ್ವಲ್ಪ ಕರಿ ಚಾನ ಮಾಡ್ಕೊಡೋಣ ಅವರಿಗೆ. ಅತ್ತೆ ಚಾ काळा चहा करू? काळा चहा करू? कर दुधात म्हणताना ते कफावाले दुधात नको, काळा चहा करतो जराच. हा उठा. हा हा आणि पप्पाला दूध घालून दे. हा हा ते मनात असत दे. हा ते आणि हे काय नाही डब्बल होते. हा ओके ओके. झोपलेच काय की मी झोपले होते. अत्ते अत्ते. आजी हो काय तुला कफा आलंय? हा? कफा काय झाले कोणाला तू सांग, तुला कफ आलंय का नाही? अच्छा कफ बाहेर आलंय? हा बडका बडका कफ थंड तंप नाही म्हणा. बडका बडका कफा ते काय बरोबर बाहेर आलंय? बाहेर या नाही नाही. आत्या बडका बडका आले काय म्हणाल्या? बडका बडका येतो ना तो आले. हा हा जास्त आलंय का जरा जरा? क्या हो हो जरा जरा आले. जरा जरा का जास्त? हा हा अभी अद्दी तुम्ही आत्या छाती भरली काय म्हणाल्या? त्याचे बरं नाही हा हा तेवढं जरा जरा जरा. हा पहिला किती येत होत तेवढंच काय आता जास्त झालंय? हो जरा जास्त जास्त झालंय. ಈಗ ಸಾರು ಬಿಸಿ ಮಾಡ್ತಾ ಇದ್ದೀನಿ ನಾನು. ಆಮೇಲೆ ಹಾಲು ಬಿಸಿ ಮಾಡಾಗೈತಿ. ಆಮೇಲೆ ಮತ್ತೆ ಅವ್ರಿಗೆ ಮತ್ತು ಇದೊಂದು ಸ್ವಲ್ಪ ಸಾರು ಐತೆ ನಮ್ದು. ಮತ್ತು ಗೆವಡಿ ಪಲ್ಯ ಎಲ್ಲ ತಿಂದಾರ. ಮತ್ತು ಹಿರಿಯರು ನೋಡ್ರಿ ಇಲ್ಲಿ ಪಾಪ ಪ್ಲೇಟ್ ಯಾರು ಅತ್ತೆ ತೊಳೆದಿಟ್ಟಾರ್ರಿ ನೋಡ್ರಿ. ಏನು ಮಾಡೋದು, ಬಾಂಡೆದವ್ರ ಮನ್ಯಾಗ 2 ಜನ ಇದ್ದ ಇದು ಬಾಂಡೆ ತೊಳ್ಕೊತ ಕೂತಾರಂತ ನೋಡಿ. ನಮ್ಮ ಅತ್ತೆ ಏನು ಮಾಡ್ತೀರಾ, ಹಿಂಗೆ ಹೊರಗೆ ಹೋದ್ರೆ ಹಿಂಗೆ ಮಾಡ್ತಾರೆ. ಹಾಂ
ಏನಂದ್ರಿ ಹಾ ನೀವು ಅನ್ಬೇಕ್ರಿ ಯಾಕೆ ಹೇಳ್ತೀರಿ ಅಂತ ಅಂದ್ರಿ ಹಂಗ ತೊಳ್ದ ಇಟ್ರು ನೋಡ್ರಿ ಏನ್ ಮಾಡ್ತೀರಿ ಹಿಂಗ್ ಮಾಡ್ತಾರ ನೋಡ್ರಿ ते बुट्टीवर भांडे घासलायसा बुट्टीवर भांडे घासलायसा की कुठे आहे बुट्टीवर ते का घास माझ्या बसवून घातलं घास आणि ते 2 ठेवलं डब्याला ना हा आणि शरीर मागणे जेवला हा ते तसं ठेव आणि बरं नाही काय नाही आणि ते कशाला तू आणि कुठे आहे ते भांडे बरं नाही काय नाही ते कशाला दिवला असं थंड पाण्यामध्ये नाही ग बाहेर डॉक्टर सांगतं सकाळ आजी आ करा जीभ बाहेर काढ आ म्हणून म्हण असंच म्हणत राहा आ म्हण आत्या आ म्हणा म्हणू हा हा बघा आजी जीभ जरा खाली कर जीभ खाली करा तसं काय झालं नाही बरोबर हा सगळं एक गोळीत हे तो 5 दिवस खाते ರೈತಿ ನೋಡ್ಕೊತ ಕೊಡ್ಲಿ ನಾ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ಮತ್ತು ಶಾಂಭವಿ ಏನೋ ಮಖಾನೆ ಮಾಡ್ತಾ ಅಂತ ಅವಳು ಮಖಾನೆ ಮಾಡ್ಲಿಕ್ಕಿದೆಲ್ಲ ಚಲೋ ಪಿಕ್ಚರ್ ಐತಿ ನೋಡ್ಲಿ ಅವ್ರ ಇದೆ ಶಾಂಭವಿ ನಂಗೆ ಏನು ಮಾಡ್ಕೊಡತ್ತಾರ ನೋಡಿ ಇಲ್ಲಿ ನಾನು ಅವಳಿಗೆ ಹೇಳಿದೆ ಭಾಳ ದಿನ ಆಯ್ತು ನಾ ಚಿನ್ಮುರಿ ತಿಂದಿಲ್ಲ ಮತ್ತು ನಂಗೆ ಸ್ವಲ್ಪ ಮಾಡಿಕೊಡು ರೋಸ್ಟ್ ಮಾಡಿಕೊಡೋಣ ಅಂತಲೇ ಈ ರೀತಿ ಮಾಡತ್ತಾಳ ನಂಗೆ ಚಿನ್ಮುರಿ ತಿನ್ನಾಕ ಮಾಡಿಕೊಟ್ಟೆ ನಂಗೆ ಚಿನ್ಮುರಿ ಅಂದ್ರೆ ಭಾಳ ಇಷ್ಟ ಫ್ರೈಯರ್ ಒಳಗೆ ನಂಗೆ ಚಿನ್ಮುರಿ ಫ್ರೈ ಮಾಡಿಕೊಟ್ಟೆ ಟೇಸ್ಟಿ ಭಾಳ ಆಗ್ಯಾವ ನನಗೆ ಭಾಳ ಇಷ್ಟ ಆಗೈತಿ ನಿಂದರ ನಿಮಗ ಅಂದ್ರೆ ನಿಮ್ಮನ್ನ ಅಲ್ಲ ಸೆಕೆಂಡರಿ ಆಯ್ತು ಅಂದ್ರೆ ಅಪ್ಪಂದಿಗೆ ಎಕ್ಸಾಮ್ ಐತೆ ಅನ್ನಂತಲೇ ಅವಂಗ ನೀ ಮಾಡ್ಕೊಡತಿ ಮತ್ತು ಅಪ್ಪಗ ಅಷ್ಟು ತೋರಿಸಿರ ಮೇಕ ಅದಾವ್ರಿಗೆ ಇಂಥದ್ದು ಭಾಳ ಇರ್ತೈತೆ ಅವ್ರಿಗೆ ಅನ್ನ ಸಲುವಾಗಿ ಅವ್ರ ಅನ್ನ ಸಲುವಾಗಿ ಮಾಡ್ಕೊಡ್ತಾ ಇದ್ದಾರೆ ಅವ್ರ ತಂಗಿ ಅವ್ನಿಗೆ ಭಾಳ ಇಷ್ಟ ಕಾಜು ಎಲ್ಲ ಇಂಥದ್ದೆಲ್ಲ ತಿಂತಾನವ ಖರೆ ಅವನಿಗೆ ಹಿಂಗೆ ಕೊಡ್ಬೇಕು ಕೈಯಾಗ ಅವ ತಿಂತಾನವ ಅವಾಗೆ ತೊಗೊಂಡು ತಿನ್ನೋದ ಅವಾಗೆ ತಿನ್ನೋದು ಭಾಳ ಕಡಿಮೆ ಅದ್ರ ಸಲುವಾಗಿ ಶಾಂಭವಿ ನನಗೂ ಹಿಂಗೆ ಚಿನ್ಮುರಿ ಮಾಡ್ಕೊಟ್ಟಾಳ ಅವ್ರ ಅಣ್ಣಗೂ ಇದು ಕೊಟ್ಟು ಮಾಡ್ಕೊಡೋದಾರ ಒಂದು ಭಾಳ ಅಂದ್ರೆ ಭಾಳ ಬಿಸಿ ಆಗ್ತೈತಿ ಮತ್ತು ಭಾಳ ಟೇಸ್ಟಿ ಐತಿದೆ ಮತ್ತು ರೋಸ್ಟ್ ಆಗೈತಿ ಶಾಂಭವಿ ಹೆಂಗೆ ಆಗೈತಿ ಕರೆ ಉಪ್ಪು ಹಾಕ್ಬೇಕಾಗಿತ್ತು ಅನ್ಸತೈತಿ ನಮ್ಗೆ ಚೂಡಾತೀನಿ ಅವ್ರು ಇದ್ರಲ್ಲ ನೀವು ಇವ್ರ ಬಟ್ಟೆ ತೊಗೊಂಬರ್ಬೇಕು ತೊಗೊಂಬರಿ ಕೊಡ್ರಿ ನೋಡೋಣ ಯಾವ್ದು ಆಯ್ತು ಕೊಡ್ರಿ ಹಾಂ ಹಾಂ मावा पण दादा ಹ್ಞೂ ಮಾವ ಬಂದಪ್ಪೋ ಮಾವ बिशी बिशी सुरमई ಹ್ಞೂ फ्राय तिने सोनं ಹೌದಾ आराम गटीमुटी आಗಿ ಹೋಗ್ಲಿ तेवढं फ्राय बघ शिरताव रे ಬಿ ಪಿದೇನೋ ಅದು ಇದು ಬಿ ಪಿದ ಅದಾಗಲೂ ಇನ್ನೂ ಹೋಗಿ 1 2 3 4 5 ಇವು ಎಲ್ಲರೂ ಸಿಗ್ತಾರೆ ಮತ್ತು ಅವು ಕ್ಯಾಲ್ಸಿಯಂ ಅನ್ನತಿದ್ರಲ್ಲ ಮತ್ತು ಕೊಡ್ರಲ್ಲ ಅದು 7 ಅಂದ್ರೆ ಏನು ಮುಗಿತಾವ ರೀ ಮತ್ತು ಅವು ಸಿಗ್ತಾವಲ್ಲ ಈ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ನಮ್ಮ ಮನೆ ಒಳಗೆ ಅಟ್ಯಾಚ್ಮೆಂಟ್ ಅಂತ ಹಿಂಗೈತಿ ನಮ್ದು 4 ಜನದ ಒಗ್ಗಟ್ಟು ಒಬ್ರಿಗೂ ನೋವಾದ್ರೆ ಒಬ್ರಿಗೆ ನಮ್ಗೆ ಇದಾಗ್ತದೆ ನಮ್ದು ಬಂಧನ ಹಂಗೈತಿ ಯಾರಿಗೂ ನೋವಾಗಬಾರ್ದು ಆ ರೀತಿ ನಾವು ಇರ್ತೀವಿ ಮನೆಯೊಳಗೆ ಇದೇ ನಮಗೆ ಇಷ್ಟು ಮುಂದೆ ತೊಗೊಂಡೋಗ್ತಾ ಇದೆ ಈಗ ಹಿರಿ ಜೀವ ನಂಬ್ಕೋತದ ಮಗ ಹೋಗ್ತಾ ಇದ್ದಾನಪ್ಪ ಅಂತ ಹೇಳಿ ಅಂತಾರಂತ ಹೇಳಿ ಅವರು ಹೇಳ್ದೇನೆ ಅವ್ರ ಅಮ್ಮಗೆ ಹೇಳ್ದೇನೆ ಹೋಗ್ತಾ ಇದ್ದಾರೆ ಮತ್ತು ತೊಗೊಂಬರ್ತಾರೆ ಈಗ ಸಮ್ಮನ ಫ್ರೆಂಡ್ಸ್ ಶ್ರೇಯಾ ಬರಾಕಿದಾಳೆ ಇವತ್ತು ಶ್ರೇಯಾಗ ಭಾಳ ಅಂದ್ರೆ ಭಾಳ ಮೀನಾ ಇಷ್ಟ ಅವಳು ಯಾವಾಗಲೂ ಅಂತಿರ್ತಾಳೆ ಆಂಟಿ ನಂಗೆ ಮೀನಾ ಯಾವಾಗ ಮಾಡ್ಕೊಡ್ತಾರಂತ ಭಾಳ ವರ್ಷದ ನಂತರ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅದಕ್ಕೆ ಮನೆಯವ್ರಿಗೆ ಅಂದೆ ತೊಗೊಂಬರೋರಿ ಅಂತ ಮತ್ತು ಶಾರ್ಟ್ಸ್ ಅದ ನಾವು ಶಾರ್ಟ್ಸ್ ಮಾಡ್ತಾಯಿದ್ದೀವಿ ಶಾಂಭವಿ ನನ್ನ ಜೊತೆ ಬರತ್ತಾಳೆ ಅವ್ರ ನನ್ನ ಸಲುವಾಗಿ ಕೊಡಾಕ ನಿನ್ನ ಸಲುವಾಗಿ ಮಾಡೈತೆ ನೋಡೋದು ನಿಂಗೆ ಒಂದು ಸ್ವಲ್ಪ ಡಬ್ಬ ಮಾಡಿರ್ತೇವೆ ಮತ್ತು ನಿಂಗೆ ಒಂದು ಸ್ವಲ್ಪ ಹಾಂ ಹೌದು ಮತ್ತು ಇದು ಲಾಗ್ ನೋಡ್ಕೊತ ನೋಡಿ ಈಗ ಲಾಗ್ ಹತ್ತೈತಿ ಅತ್ತೆಮ್ಮ ನಡೀರ್ಲ ಪಪ್ಪ ಊಟ ಮಾಡೋದಿಲ್ಲ
ಮಧ್ಯಾಹ್ನ ಏನೇನು ತಿಂದೇರಿ ಗೊತ್ತಿಲ್ಲ, ಏನಿಲ್ಲ, ಊಟ ಮಾಡ್ಯಾರ ಏನಿಲ್ಲ ಸರಿಯಾಗಿ. ನೀರು ಬಿಸಿನೀರು ಮಾಡೋಣ. ನಮ್ಮ ಅತ್ತೆಯವ್ರಿಗೆ ನಮ್ಮ ಪಪ್ಪ ಅವ್ರಿಗೆ ಟೂರಿ ಆಗಿಬಿಟ್ಟೈತಿ. ಅದಕ್ಕೆ ಈಗ ಹಿರಿ ಜೀವಗಳಿಗೆ ನಾನು ಕಾಯಿಸಲ್ಲ. ಅವ್ರು ಮಧ್ಯಾಹ್ನ ಹೆಂಗೆ ಊಟ ಮಾಡಿದವರು ನಂಗೆ ಗೊತ್ತಿಲ್ಲ ಸರಿಯಾಗಿ. ಪಾಪ ಬಿಟ್ಟು ಹೋಗಿದ್ದವ್ರು ಫಂಕ್ಷನ್ಗೆ. ಅಲ್ಲಿ ಬಿಟ್ಟು ಹೋದಾಗ ನನಗೆ ಲಕ್ಷ ಎಲ್ಲ ಅವ್ರ ಕಡೆನೇ ಇತ್ತು. ಬೇಜಾರು ಆಗಿತ್ತು. ಪಾಪ ಎಲ್ಲರೂ ಅಲ್ಲಿ ಬಂದಿದ್ದರು, ಮತ್ತು ಬಿಟ್ಟು ಬಂದು ನಾವು ಮತ್ತು ಹಿಂಗೆ ಅಂತ ಹೇಳಿ ನನ್ನ ಮನಸ್ಸಿಗೆ ಅದೊಂದು ಸ್ವಲ್ಪ ನೋವು ಆಗ್ತಾಯಿತ್ತು ಅಲ್ಲಿ. ಆದರೂ ನಾನು ಮಿಕ್ಸಪ್ ಆಗಿ ಎಲ್ಲರ ಜೊತೆ ಖುಷಿ ಖುಷಿಯಿಂದ ಮಾತಾಡ್ತಾ ಇದ್ದೆ. ಯಾಕಂದರೆ ಮನೆ ಒಳಗೆ ಅವ್ರ ಹಿರಿ ಜೀವ ಇಲ್ಲದಾಗ ನಮ್ಮೆಲ್ಲ ಜೀವನನೇ ಬೇರೆ ಇರ್ತೈತಿ. ಮತ್ತು ಅವ್ರು ಬಂದಾಗ ಅವ್ರು ಅದಾರಲ್ಲ ಮನೆ ಒಳಗೆ, ಮತ್ತು ಹಿಂಗೆ ಪಾಪ ಅಂತ ಹಿಂಗೆ ಅನಿಸ್ತದೆ. ಮತ್ತು ಅದು ಏನು ಮಾಡೋಕ್ಕೂ ಬರಲ್ಲ, ಯಾಕಂದ್ರೆ ನಾವು ಫಂಕ್ಷನ್ಗೂ ಹೋಗಬೇಕು, ನಮಗೂ ರೂಢಿ ಆಗ್ತದೆ. ಆಮೇಲೆ ರೂಢಿ ಆದಮೇಲೆ ನಾವು ಇದು ಮಾಡ್ಕೋತೇವೆ. ಈಗ ಸದ್ಯಾಗ ಅವ್ರಿಗೂ ಊಟ ಕೊಡೋಣ, ಹಿರಿ ಜೀವಗಳಿಗೆ ಊಟ ಕೊಡೋಣ. त्याने वरती लिवाले आता, वरती लिवाले आता, तुम्हाला जेवा म्हणतात, जेवा आणि येतात आता खाली. ನಮ್ಮ ಅತ್ತೆಯವರಿಗೆಲ್ಲ ಊಟ ಕೊಡಿಸಿ ನಾವು ಈ ಕಡೆ ಬಂದ್ವಿ. ಭಾಳ ಲೇಟ್ ಆಯ್ತು ನಮ್ಮ ಮನೆ. ಕೆಟ್ಟು ಕಸ ತೊಗೊಂಬಂದಾರ. ಆಮೇಲೆ ಇದು ಅದು ಎಲ್ಲ ಇದೆ, ಇದು ತಂದಾರ ನಮ್ಮ ಮನೆಯವ್ರ. ಆಮೇಲೆ ಒಳಗಡೆ ಚೀಲ ಎಲ್ಲಿ ಇರಲಿ ತಂದಿ ನೀರು ಬೀಳಾತಾವಂತ ಹೇಳಿ ಇಲ್ಲಿ ನೋಡಿ ಅಭಿಮಾನಿಗಳು ಎಷ್ಟೊಂದು ನೀರು ಬೀಳ್ತಾ ಇದೆ. ಪಾಪ ಚಾಲು ಮಾಡಿಬಿಟ್ಟಾರ, ಗೊತ್ತಾಗ್ತಾ ಇಲ್ಲ. गोळी घ्यायचा आहे आता हे गोळी घेताना दुसरं कुठलं गोळी घ्यायचं नाही. ते दुसरं तुमचं अंग दुखत्यालं, डोकं दुखत्यालं, चक्कर येत्याला म्हणून हे बरं होईपर्यंत बीपीचं एकच सकाळी गोळी आणि हे गोळ्या. आणि तुम्ही काय घेत्याला घेऊ नका. आजी हे औषध पे खोकलाचं देवात मला दिसत नाही ते बोलता. नवीन आहे, नवीन वय बाय नवीन नवीन आणलेलं दिल्यात. दुसरं आणि ಮೊದಲು ಟ್ಯಾಬ್ಲೆಟ್ ಕೊಡು. त्यात लावून बोलाय बघ बरं वाटतं तसं खा, काय होत नाही तर. ಏನು आजी हे दुसरं आहे बघ पे. पण ಗುಳಿಗಿನ ತಗೊಂಡು ಅದು ಕೊಟ್ಟು ಅಲ್ರಿ ಕ್ಯಾಲ್ಸಿಯಂ. ನಿಮ್ಮ ಅಜ್ಜಿಗೆ ಒಂದು ಕೊಟ್ಟಿರೋ ಅದು ಬಿಪಿದ ನೀವು ಕೊಟ್ಟಿದ್ದ ಪ್ಯಾಕೆಟ್, ಹಾ ಅದು ಕೊಡ್ತಾರಲ್ಲ. ಓಕೆ, ಬಿಪಿ ಗುಳಿಗೆ ನೀವು ಮತ್ತೆ ತೊಗೊಂಬಂದಿರಿ, ಸರಿ ಟೈಮ್ ಟು ಟೈಮ್ ತಗೋತೇವ್ರಿ. ಮತ್ತೆ ಇವ್ರು ರಾಯಬಾಗ್ದಾಗೂ ಸಿಗ್ತಾವ. ಸೊ ಈಗ ಇದ್ರ ನಂತರ ನೀವು ರಾಯಬಾಗ್ದಾಗ ತಗೋಬೇಕು. आम्ही जेवला जेवायला ओके. गेल्यात जेवायला म्हटले सरळ जेवणे ರೀ ಇದೆಲ್ಲ ಚೀಲ ಇಟ್ರಿ, ಒಳಗಿಟ್ರಿ. ಅದ ಶಾಮು ಇನ್ನು ಹಾಸಿಗೆನೂ ತಯಾರು ಮಾಡ್ಯಾಳು. ಹೌದಾ ನೋಡಿ, ಏನು ಮಾಡೋದು ಇಲ್ಲಿ ರೆಡಿನೂ ಇಟ್ಕೊಂಡಾಳ. ಯಾವಾಗ ಹಾಸಿಗೆನೂ ಏನು ನಾ ಮಾಡೋದು ಅನ್ಸಾದ ಇಲ್ಲ, ನಂಗೆ ಅನ್ಸ್ವತ್ತದ. ನಂಗೆ ಅದ ಅನ್ಸತ್ತೈತಿ. ಇಷ್ಟೆಲ್ಲ ಹಿಂಗೆ ಹಾಸಿ ಹಿಂಗೆ ಸಫೈ ಮಾಡಿ ಇವಳು ಯಾವಾಗ ಇಷ್ಟೆಲ್ಲ ಮಾಡಕ್ಕಲ್ತಾಳ ಅಂತ ನಂಗೆ ಅಜೀವಾಗೈತಿ. ಅದು ತೊಳ್ಕೊದೆ ಹೆಂಗಪ್ಪ ನಿನಗಂತ ಹೇಳಿ ತೊಳ್ಕೊಳದಾರ. ಅದಕ್ಕೆ ಈಗ ಮಾಡೋ ಯಾಕಂದ್ರೆ ಈಗ ಮಾಡೋರ ಇಲ್ಲಾಂದ್ರೆ ಬೆಳಿಗ್ಗೆ ಮಾಡೋಣ ಅಂತ ಹೇಳಿ ಔಷಧ ಹಾಕ್ತೇನೆ ಬರ್ರಿ. ಹಾ ಇಲ್ಲ, ಜವಾಬ್ದಾರಿ ಒಂದು ನಂಗೆ ಕೊಡ್ತಾ ಇದ್ದಾರೆ. ಅದಕ್ಕೆ ಮತ್ತು ಸುಳ್ಳು ಏನಾದರೂ ಇದ್ರಾಗಿಂದ ಹೋಗೋದು ಬೇಡ. ಯಾಕಂದ್ರೆ ಒಂದು ಭರವಸೆ ಸೊಸಿ ಮೇಲೆ ಇರ್ತದಲ್ಲ, ಅದು ಭರವಸೆ ನಾವು ಕಾಪಾಡ್ಕೋಬೇಕಂತ. ಅದಕ್ಕೆ ಇಲ್ಲಿ ನಮ್ಮ ರೂಮ್ದಾಗ ಇಟ್ಬಿಡ್ತೀನಿ. ಇಲ್ಲೇ ಉಳಿಲಿ ಅದ. ಅವ್ರ ಯಾಕೆ ಅವ್ರಿಗೆ ಇಷ್ಟೆಲ್ಲ ಪಾಪ ಮನಸ್ಸು ನೋಯಿಸೋದ, ಖುಷಿಲಿ ಅವ್ರು ಕೊಡ್ತಾ ಇದ್ದಾರೆ ಅಂದಮೇಲೆ ಆ ಭರವಸೆ ನಾವು ಉಳಿಸ್ಕೋಬೇಕು. ಸೊಸಿ ಅದು ಕೊಡಲಿ. ಆಮೇಲೆ ಇಲ್ಲಿ ಹಾಸಿಗೆ ಹಾಕಿದೇವಲ್ಲ, ಇಲ್ಲಿ ಕೆಳಗೆ ಮಲ್ಕೋತಾಳೇನ, ಬಾಯಿ ಕೆಳಗೆ ಮಲ್ಕೋತಾಳೇನ ಅಂತ ಅನ್ನತ್ತಾರ. ಅವ್ರು ಹೇಳೇವಿ, ಹೌದು ಅಂತ ಹೇಳೇವಿ. ಸುಮ್ಮನೆ ಹಾಸಿಗೆ ರೆಡಿ ಐತಿ. ನಮ್ಮ ಪಪ್ಪಾಗ ಊಟ ಆದ್ಮೇಲೆ ಬೇಗ ಮಲ್ಕೋಬೇಕು. ಅವ್ರಿಗೆ ಬೆಳಗಿನಿಂದ ಮಲ್ಕೊಳ್ಳೋದಿಲ್ಲ. ಅಪ್ಪನ ಬರಲ್ಲ, ಊಟ ಮಾಡಿ ಬರ್ರಿ. ನಾವು ಮಾಡತ್ತೇವಿ ಈಗ. ಔಷಧ ತಂದು ನೋಡು. बाबा नाही जेवलो बाबा माझे लग्न माझे बाबा ಎಲ್ಲ ದೇವರು ಈಗ ಆಯ್ತು. ಇವತ್ತಿಂದ ಡ್ಯೂಟಿ ಇವತ್ತು ಏನು ಮಾಡೋದೈತಿ, ಬೆಳಗ್ಗಿಂದ ಸಾಯಂಕಾಲ ಮುಗೀತು. ನಮ್ಮ ಫಂಕ್ಷನ್ಗೂ ಹೋಗಿ ಬಂದ್ವಿ, ಖುಷಿ ಆಯಿತು. ಮತ್ತೀಗ 9:30 ಆಗೈತಿ. ನಮ್ಮ ಇನ್ನೇನು ನೋಡತ್ತಾನ ಟ್ಯಾಬ್ಲೆಟ್ಸ್ ಅದು ಇದು
ಹಾಯ್ ಶ್ರೇಯಾ ಬಾಬಾ ಹೆಂಗ್ ಬಂದಿ ನೀನು ಅದೇ ಇರ್ಲಿ ಪರವಾಗಿಲ್ಲಮ್ಮ ಅವರು ಮತ್ತೆ ಯಾರು ಬಂದಿದ್ರ ಈಗ ಬಿಡಾಕ ಓಕೆ ಓಕೆಮ್ಮ ಓಕೆ ಆರಾಮಿದ್ದೀನಿ ಲಾಗ್ ಮಾಡಿದ್ ನಡೀತದಲ್ಲ ವಿಡಿಯೋ ಮಾಡಿದ್ರು ಟೈಮ್ ಅಂತೂ 11:10 ಆಗೈತಿ ನಾ ಈ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಯಜಮಾನ್ರು ಎಲ್ಲ ಮಲ್ಕೊಂಡಿದ್ದಾರೆ ಶಮನ್ ಫ್ರೆಂಡ್ಸ್ ರೇಯಾನು ಬಂದಾಳ ಮಾತಾಡ್ಕೊಂಡು ಕೂತಾರ ಅವ್ರೆ ಮತ್ತು ಅವಳು ಊಟ ಮಾಡೇ ಬಂದಿದ್ದಾಳೆ ಈಗ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕೆ ಮರೆಯೋಕೆ ಹೋಗ್ಬೇಡ್ರಿ ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿರಿ